ಹಾಯ್ ಹಾಲ್ ವೆಲ್ಕಮ್ ಟು ಮಂಜು ಶಾಲಿನಿ ಡೈಲಿ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹುಷಾರಿರಲಿಲ್ಲ ಅಂತ, ಬಟ್ ಇವಾಗ ಪರವಾಗಿಲ್ಲ. ಅದಕ್ಕೆ 2 ಡೇಸಿಂದ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ. ಇವತ್ತು ಪೂರಿ ಕಡಲೆಕಾಯಿ ಚಟ್ನಿ ಮಾಡುವ ರೆಸಿಪಿ ಇರುತ್ತೆ. ಪೂರಿ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ, ಬಟ್ ಇವಾಗ ಅಡುಗೆ ಕಲಿತಾ ಇರ್ತಾರಲ್ಲ, ಬಿಗಿನರ್ಸ್ ಇರ್ತಾರಲ್ಲ, ಸೊ ಅವರಿಗೋಸ್ಕರ ಈ ವಿಡಿಯೋ. ಎಲ್ಲರೂ ಚಿರೋಟಿ ರವೆ ಅದು ಹಾಲು ಎಲ್ಲ ಹಾಕ್ಕೊಂಡು ಮಿತ್ಕೋಬೇಕು ಅಂತ ಹೇಳ್ತಾರೆ ಹಸಿಟ್ಟನ್ನ. ಬಟ್ ನಾನು ಏನು ಅವೆಲ್ಲ ಹಾಕ್ಕೊಳ್ಳಲ್ಲ. ಮಾಮೂಲಿ ಮೈದಾ ಹಸಿಟ್ಟು ಸ್ವಲ್ಪ ಗೋಧಿ ಹಸಿಟ್ಟು ಮಿಕ್ಸ್ ಮಾಡಿ ಹಸಿಟ್ಟನ್ನ ಕಲಿಸ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಮಿದ್ದಿ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡ್ತೀನಿ ಅಷ್ಟೇ. ಈ ಥರ ಚೆನ್ನಾಗಿ ಸಾಫ್ಟಾಗಿ ಮಿತ್ಕೊಳ್ತೀನಿ. ಮಿತ್ಕೊಂಡು ಸೈಡ್ಗೆ ಎತ್ತಿಟ್ಬಿಡ್ತೀನಿ ಒಂದು 10 ನಿಮಿಷ. ಈಗ ಕಡಲೆಕಾಯಿ ಚಟ್ನಿ ಮಾಡುವ ರೆಸಿಪಿ ನೋಡೋಣ. ಫಸ್ಟು ಹುರಿದಿಕೊಂಡು ಸಿಪ್ಪೆ ಬಿಡಿಸಿರುವಂತಹ ಕಡಲೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಒಂದು 6ರಿಂದ 7 ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಎಸಳು ಬೆಳ್ಳುಳ್ಳಿ, ಈಗ ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬಂದ್ಬಿಡೋಣ. ಇವಾಗ ಆ ಚಟ್ನಿ ಸಣ್ಣಕ್ಕೆ ಚಟ್ನಿ ರುಬ್ಬಿ ಅದಕ್ಕೆ ಲಾಸ್ಟಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ. ಬಾಯಿಗೆ ನನ್ನ ಹಸ್ಬೆಂಡ್ಗೆ ಆ ಥರ ಸಿಕ್ಕಿದ್ರೆ ಬಾಯಿಗೆ ಇಷ್ಟ ಆಗುತ್ತೆ. ಸೊ ಅವ್ರ ಕಡೆ ಇದೇ ಥರ ಮಾಡೋದು. ಇದು ಆಪ್ಷನಲ್ಲು, ಬೇಕಂದರೆ ನೀವು ಹಾಕೋಬೋದು, ಇಲ್ಲಾಂದರೆ ಬಿಟ್ಟರೆ ಬಿಡ್ಬೋದು. ಈ ಥರ ಒಟ್ಟಿನಲ್ಲಿ ಚಟ್ನಿ ಪೂರಿ ಜೊತೆ ಚಟ್ನಿ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಕಡೆ ಈ ಥರ ಹಾಕ್ಕೊಳ್ತಾರೆ. ಈಗ ಪೂರಿ ಎಲ್ಲ ಒತ್ತಿಟ್ಕೊಂಡು ಎಣ್ಣೆ ಕಾದ್ಮೇಲೆ, ಎಣ್ಣೆ ಚೆನ್ನಾಗಿ ಕಾದಿರಬೇಕು ಪೂರಿ ಮಾಡಬೇಕಂತ ಅಂದರೆ. ನೋಡಿ, ನಾನು ಏನಂದರೆ ಪೂರಿ ಹಸಿಟ್ಟು ಕಲಿಸ್ಬೇಕಾದ್ರೆ ನಾನು ಬರೀ ಅಷ್ಟೇ ಉಪ್ಪು, ಮೈದಾ ಹಸಿಟ್ಟು, ಗೋಧಿ ಹಸಿಟ್ಟು ಇಷ್ಟೇ ಚೆನ್ನಾಗಿ ಮಿದ್ದಿ ಕಲಸಿಟ್ಕೊಳ್ಳೋದು. ಪೂರಿ ಯಾವ ಥರ ಉಬ್ಬು ಬರ್ತಾಯಿದೆ ಅಂತ ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾಯಿದೆ ನೋಡಿ ನೀವೇ. ನೆಕ್ಸ್ಟ್ ಪೂರಿನೂ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ ಅಂತ. ಸಾಫ್ಟ್ನೆಸ್ ಆಗಿ ಸ್ಮೂತಾಗಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಾಫ್ಟ್ನೆಸ್ ಆಗಿರುತ್ತೆ ಪೂರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಬೇಕಾದರೆ. ಅದು ಒತ್ತೋದ್ರಲ್ಲಿ ಸ್ವಲ್ಪ ಮೀಡಿಯಮ್ ಅಂದರೆ ತೆಳುಗೂ ಒತ್ಕೋಬಾರ್ದು, ದಪ್ಪಕ್ಕೂ ಒತ್ಕೋಬಾರ್ದು, ಮೀಡಿಯಮಾಗಿ ಒತ್ಕೋಬೇಕು. ಹಂಗಿದ್ರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಗಟ್ಟಿ ಬರುತ್ತೆ, ಮಂದು ಕೂತ್ಕೊಂಡ್ರೆ ಸಾಫ್ಟ್ನೆಸ್ ಬರುತ್ತೆ, ಬಟ್ ಬರಲ್ಲ ನಿಮಗೆ ಫಸ್ಟ್ ಬರುತ್ತೆ. ಅದಕ್ಕೆ ಈ ಥರ ಉಬ್ಬಿ ನೋಡಿ, ನೀವೇ ನೋಡ್ತಾ ಇರ್ಬೋದು ಯಾವ ಥರ ಸಾಫ್ಟ್ನೆಸ್ ಆಗಿದೆ ಅಂತ. ಬಾಯ್ ಆಲ್ ಆಫ್ ಯು ಗೈಸ್.